ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಈಗ ನಾನು ತೋರಿಸ್ತಾರೋ ಪ್ಲೇಸು ಎಲ್ಲಿ ಬಂದಿದ್ದೀನಿ ಅಂತ ಯಾರಾದರೂ ಗೆಸ್ ಮಾಡ್ತೀರಾ? ನೋಡೋಣ ಗೆಸ್ ಮಾಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ನಾವೀಗ ಬಂದಿರೋ ಜಾಗ ಶಿವಾಜಿನಗರ. ಶಿವಾಜಿನಗರ ಅಂದರೆ ಕೇಳಬೇಕಾ? ತುಂಬ ಜನ ರಶ್ ಇರ್ತಾರೆ. ನಾರ್ಮಲಾಗೇ ಹೋಗೋಕ್ಕಾಗಲ್ಲ, ಅಲ್ಲಿ ಅಷ್ಟು ರಶ್ ಇರ್ತಾರೆ. ಅಂಥದ್ರಲ್ಲಿ ನಾವು ಹೋಗಿರೋದು ಚರ್ಚು. ಹ್ಯಾಪಿ ಕ್ರಿಸ್ಮಸ್ ಟು ಆಲ್, ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಸೊ ನನ್ನ ಮಗ ತುಂಬಾ ಗಲಾಟೆ ಮಾಡ್ತಾಯಿದ್ದ ಅಂತ ಹೇಳಿ ಬೆಳಗ್ಗೆ ಅವನಿಗೆ ಏಟುಗಳು ಚೆನ್ನಾಗಿ ಬಿದ್ದಿತ್ತು. ಸೊ ನಾನು ಆಫೀಸ್ಗೆ ಹೋಗೋ ಟೈಮಲ್ಲಿ ನಾನು ಬರ್ತೀನಿ ಅಂತ ಹಠ ಮಾಡ್ತಾಯಿದ್ದ. ಅದು 9:30 ಆಗೋಗಿತ್ತು ಆಫೀಸ್ಗೆ ಹೋಗೋದಕ್ಕೆ. ಆ ಟೈಮಲ್ಲಿ ಎದ್ದುಬಿಟ್ಟು ನಾನು ಬರ್ತೀನಿ ಮಮ್ಮಿ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ಅವನಿಗೆ ಸಮಾಧಾನ ಮಾಡಿದೆ, ಕೇಳಲಿಲ್ಲ. ಸೊ ಚೆನ್ನಾಗಿ ಒದೆ ಬಿದ್ದಿತ್ತು ಅವನಿಗೆ. ನಾನು ಆಫೀಸ್ಗೆ ಹೋದಾಗ ಸಮಾಧಾನನೇ ಇರಲಿಲ್ಲ. ಅವಾಗವಾಗ ಅವನ್ನ ಕಾಲ್ ಮಾಡಿ ವಿಚಾರಿಸ್ಕೊತಾನೇ ಇದ್ದೆ. ಸೊ ಫೋನ್ ಮಾಡಿ ಅವ್ನಿಗೆ ಹೇಳಿದೆ, ಈವ್ನಿಂಗು ಸ್ವಲ್ಪ ಬೇಗನೆ ಬಿಟ್ಟೆ ಆಫೀಸ್ನ. ಬಿಟ್ಟು ಅವನಿಗೆ ಹೇಳಿದೆ, ರೆಡಿ ಆಗಪ್ಪ ಹೊರಗಡೆ ಹೋಗೋಣ ಅಂತ. ಹೋಗೋಷ್ಟೊತ್ತಿಗೆ ರೆಡಿಯಾಗಿದ್ದ. ಮತ್ತು ಅಲ್ಲಿಂದ ನಾವು ಹೊರಡಿದ್ದೆ ಶಿವಾಜಿನಗರಕ್ಕೆ. ಈ ಡ್ರೆಸ್ಗಳು ತುಂಬಾ ಚೆನ್ನಾಗಿತ್ತು ಅಲ್ಲಿ. ಅಂದರೆ 200-250 ಇತ್ತು ಅಷ್ಟೇ. ಸೊ ಆ ಬ್ಲ್ಯಾಕ್ ಕಲರ್ ತೊಗೋಬೇಕು ಅಂತ ಅಂದ್ಕೊಂಡೆ, ನನ್ನ ಸೈಜ್ ಸಿಗಲಿಲ್ಲ. ಅದಾದಮೇಲೆ ಈ ರಂಗೋಲಿ ಇದನ್ನು ತೊಗೋಬೇಕು ಅಂತ ನನಗೆ ಬೇಕಾಗಿರೋ ಡಿಸೈನ್ನ ಹುಡುಕ್ತಾ ಇದ್ದೆ. ಬಟ್ ಆ ಡಿಸೈನ್ ಸಿಗಲಿಲ್ಲ. ಅದಾದಮೇಲೆ ನಾವು ಚರ್ಚ್ ಎಂಟ್ರೆನ್ಸ್ಗೆ ಹೋದ್ವಿ. ಒಳಗಡೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಎಂಟ್ರೆನ್ಸು. ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ. ನನ್ನ ಮಗನಲ್ಲಿ ನಿಲ್ಲಿಸ್ದೆ, ಒಂದು ಫೋಟೋ ತೊಗೊಂಡೆ. ಬಟ್ ತುಂಬಾ ತರಲೆ ಇವನು. ಕೈಯಿನ ಹಿಡ್ಕೊಂಡೇ ಇರಬೇಕು, ಇಲ್ಲಾಂದರೆ ಎಲ್ಲೆಲ್ಲಿ ಹೋಗ್ತಾನೆ ಅಂತಲೇ ಗೊತ್ತಾಗಲ್ಲ ಅವನು. ಅಷ್ಟು ತರಲೆ ಮಾಡ್ತಾನೆ. ಜೊತೆಯಲ್ಲಿ ಇಟ್ಕೊಂಡೇ ಇದ್ದೆ. ನಾನು ವೀಡಿಯೋ ಮಾಡೋ ಟೈಮಲ್ಲಿ ಈ ಜಾಗದಲ್ಲಿ ಎಲ್ಲೋ ಹೊಟ್ಟೋಗ್ಬಿಟ್ಟಿದ್ದ. ಸೊ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ, ಅವನು ಹುಡುಕ್ತಾ ಇದ್ದೀನಿ. ಆಮೇಲೆ ಹುಡುಕಿ ಕೊನೆಗೆ ಸಿಕ್ದ. ಅದಾದಮೇಲಿಂದ ವಿಡಿಯೋ ಮಾಡ್ತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಶಿವಾಜಿನಗರದಲ್ಲಿ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ಇದನ್ನು ವಿಡಿಯೋ ಮಾಡಬೇಕು ಅಂತ ನೀಟಾಗಿ ಹತ್ತಿರದಿಂದ ಅಂತ ಅಂದ್ಕೊಂಡೆ. ಬಟ್ ತುಂಬ ರಶ್ ಇದ್ದಿದ್ದರಿಂದ ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನ ವೀಡಿಯೋಸ್ ಮಾಡ್ತಾಯಿದ್ದಾರೆ, ಎಷ್ಟು ಜನ ರಶ್ ಇದ್ದಾರೆ ಅಂತ. ಸೊ ತುಂಬ ಹತ್ರದಿಂದ ಮಾಡೋಣ ಅಂತ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಆದರೂ ಕಷ್ಟಪಟ್ಟು ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಮಸ್ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾವು ಎಂಜಾಯ್ ಮಾಡಿದ್ವಿ, ನೋಡಿದ್ವಿ. ಮತ್ತು ಇದಾದಮೇಲೆ ಹೋಗ್ತಾ ಎಲ್ಲರೂ ಕ್ಯಾಂಡಲ್ಸ್ ಇಟ್ಕೊಂಡಿದ್ರು. ನೋಡಿ ತುಂಬ ಚೆನ್ನಾಗಿದೆ ಇದು ಚರ್ಚ್. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕ್ರಿಸ್ಮಸ್ ತಾತ ಇದ್ದಾರೆ ನೋಡಿ ಅಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಕ್ಯಾಂಡಲ್ಸ್ ಅಂಟಿಸೋರೆಲ್ಲರೂ ತುಂಬ ಚೆನ್ನಾಗಿ ಕ್ಯಾಂಡಲ್ಸ್ ಎಲ್ಲ ಅಂಟಿಸಿ ಪ್ರೇ ಮಾಡ್ತಾಯಿದ್ರು. ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಪ್ಲಸ್ ತುಂಬ ರಶ್ ಇತ್ತು ಆ ಸೆಂಟ್ರಲ್ಲಿ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ರಶ್ಶು ಅಂತ. ಒಳಗಡೆ ಹೋದ್ವಿ, ಎಲ್ಲರೂ ಪ್ರೇ ಮಾಡ್ತಾಯಿದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಮೇರಿ ಕ್ರಿಸ್ಮಸ್ನ ತೋರಿಸ್ತೀನಿ ಬನ್ನಿ ಒಳಗಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಬಟ್ ತುಂಬ ರಶ್ ಇದ್ದಿದ್ದರಿಂದ ಸ್ವಲ್ಪ ಕಷ್ಟ ಆಯಿತು ವೀಡಿಯೋಸ್ ಸರಿ ಮಾಡೋಕ್ಕಾಗಲಿಲ್ಲ ಜನಗಳ ನುಗ್ಗಾಟದಿಂದಾಗಿ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಯಾರ್ಯಾರು ಕ್ಯಾಂಡಲ್ಸ್ ಎಲ್ಲ ಹಚ್ತಾ ಇದ್ದಾರೋ ತುಂಬ ಚೆನ್ನಾಗಿ ಹಚ್ಚಿದ್ದಾರೆ. ಪ್ಲಸ್ ಮೇರಿ ಕ್ರಿಸ್ಮಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ಹತ್ರದಿಂದ ಒಳಗಡೆ ಹೋಗ್ತೀನಿ. ರೈಟ್ ಸೈಡಲ್ಲಿ ಹೋದರೆ ನೀಟಾಗಿ ತೆಗಿಬೋದು. ಬಟ್ ಇದು ಸ್ವಲ್ಪ ದೂರದಿಂದ ಆಯಿತು. ಬಟ್ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ನನ್ನ ಮಗ ಫೋಟೋ ತೆಕ್ಕೋಬೇಕು ಅಂತ ಹೇಳಿ ಅವನದು ಒಂದು ಫೋಟೋ ಅಲ್ಲೇ ನಿಲ್ಲಿಸಿ ಫೋಟೋ ತೆಕ್ಕೊಂಡು ಮತ್ತೆ ರೈಟ್ ಸೈಡ್ಗೆ ಹೋಗೋಣ ಅಂತ ರೈಟ್ ಸೈಡ್ಗೆ ಹೋದ್ವಿ. ಅಲ್ಲಿ ಹತ್ರದಿಂದ ನೀಟಾಗಿ ಅದು ಫ್ಲವರ್ಸ್ ಎಲ್ಲ ಇದೆಯಲ್ಲ, ಲೈಟಿಂಗ್ಸ್ ಫ್ಲವರ್ ಇದೆ ಅಲ್ಲಿ. ಆ ಲೈಟಿಂಗ್ ಫ್ಲವರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ನೋಡಿ. ಇಲ್ಲಿ ಕ್ಯಾಂಡಲ್ಸ್ ಎಲ್ಲ ಅಂಟಿಸಿ ತುಂಬ ಚೆನ್ನಾಗಿ ಪ್ರೇಯರ್ ಮಾಡ್ತಾಯಿದ್ರು ನೋಡಿ. ಎಷ್ಟು ಚೆನ್ನಾಗಿದೆ ಇದು ಫ್ಲವರ್ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಮುಂದೆಗಡೆ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಇದಾದ ನಂತರ ನಾವು ಹೊರಗಡೆ ಬಂದ್ವಿ. ಇದನ್ನು ನೋಡಿಕೊಂಡು ಹೊರಗಡೆ ಬಂದಾಗ ಹೊರಗಡೆನೂ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ನನ್ನ ಮಗನಂತೂ ಹಿಡಿಯೋಕ್ಕೆ ಆಗಿಲ್ಲ, ಅವನಿಂದನೇ ಇರಬೇಕಾಗಿತ್ತು ನಾನು. ಕೈ ಬಿಟ್ಟರೆ ಓಡ್ತಾನೆ ನೋಡಿ. ಫೋಟೋ ಎಷ್ಟು ಚೆನ್ನಾಗಿದೆ ಅಂತ.
ಮೇರಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಡೆಕೋರೇಷನ್ ನೋಡಿ, ಎಷ್ಟು ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ. ಮತ್ತು ಎಲ್ಲರೂ ಬಂದಿರೋರೆಲ್ಲರೂ ಫೋಟೋಸ್ ಎಲ್ಲ ತೊಗೊತಾಯಿದ್ರು, ಫೋಟೋಸ್ ಎಲ್ಲ ತೊಗೊಂಡು ಹೋಗ್ತಾಯಿದ್ರು. ಸೊ ನಾವು ತೊಗೊಂಡ್ವಿ, ಫೋಟೋಸ್ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಮತ್ತು ಇದಾದಮೇಲೆ ಅಲ್ಲಿ ಕ್ರಿಸ್ಮಸ್ ತಾತನ ಇಟ್ಟಿದ್ರು. ಸೊ ಅಲ್ಲಿಗೆ ಹೋದ್ವಿ ನಾವು. ಅಲ್ಲಿಗೆ ಹೋದರೆ ತುಂಬಾ ರಶ್ ಇತ್ತು. ಅಲ್ಲಿ ಫೋಟೋ ಕೂಡ ತೊಗೊಳೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ನನ್ನ ಮಗ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡ. ಮಾತೆತ್ತಿದ್ರೆ ನೋಡಿ, ಹೀರೋ ನಾನು ಅಂತ ಹೇಳ್ತಾ ಇರ್ತಾನೆ. ಸೊ ಕ್ರಿಸ್ಮಸ್ ತಾತ ಹತ್ರ ಬಂದ್ವಿ. ಇಲ್ಲಿ ಬಂದ ಮೇಲೆ ಎಲ್ಲರೂ ಫೋಟೋ ತೊಗೋತಾಯಿದ್ರು. ತುಂಬ ಹೊತ್ತು ನಿಂತಿದ್ವಿ ನಾವು, ಜಾಗ ಬಿಡ್ತಾರೆ ಅಂತ. ಕೊನೆಗೂ ಬಿಟ್ಟಿಲ್ಲ. ಸೊ ಒಳಗಡೆ ಹೋದ್ವಿ. ನಾವೇ ಹೋಗಿ ನಮ್ಮ ಚಿಕ್ಕಮ್ಮ ಅವ್ರನ್ನ ಮೇಲ್ಗಡೆ ಎತ್ತಿ ಅವನ್ನ ನಿಲ್ಲಿಸಿ ಫೋಟೋ ತೊಗೊಂಡ್ವಿ. ತುಂಬ ಚೆನ್ನಾಗಿ ತೊಗೊಂಡ್ವಿ. ಅವನಿಗೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಬಟ್ ತುಂಬ ತರಲೆ ಅವನು, ಸಿಕ್ಕಾಪಟ್ಟೆ ತರಲೆ ಅವನು. ಅದಾದಮೇಲೆ ಯಾವ ಅಂಗಡಿಗೆ ಹೋದ್ರೂ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇರ್ತಾನೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ. ಅಂಗಡಿಗಳಲ್ಲೆಲ್ಲ ತುಂಬ ಚೆನ್ನಾಗಿತ್ತು ನೋಡಿ. ಈಗ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಇದೆಲ್ಲ ಆಯಿತು, ನಾವು ನೋಡಿದ್ವಿ. ನೋಡಿ ಮತ್ತೆ ಹೊರಡೋಣ ಅಂತ ಬಂದ್ವಿ. ಆಚೆ ಬಂದಿದ್ದ ತಕ್ಷಣ ಒಂದು ಫೇವ್ರೇಟ್ ಅದು ಸ್ವೀಟ್ ಕಾರ್ನ್. ತುಂಬ ಅಂದರೆ ತುಂಬ ಇಷ್ಟ. ಎಲ್ಲಿದ್ದರೂ ಇದನ್ನು ಮಾತ್ರ ತಿಂತಾನೇ ಇರ್ತಾನೆ ಅವನು. ತೊಗೊಂಡು ಅದನ್ನು ತಿಂದ್ಕೊಂಡು ಮತ್ತು ಅಲ್ಲಿ ತುಂಬ ಐಟಮ್ಸ್ ಎಲ್ಲ ಕೇಳ್ದ, ಅದು ಬೇಕು ಇದು ಬೇಕು ಅಂತ. ಏನೇನು ಬೇಕೋ ಅದು ಮಾತ್ರ ಇಂಪಾರ್ಟೆನ್ಸ್ನ ಕೊಡಿಸಿ ನೋಡಿ, ತಿನ್ನೋದಕ್ಕೆ ಮಾತ್ರ ಬಿಸಿ ಅಂತ ಹೇಳ್ತಾ ಇದ್ದಾನೆ, ಬಿಸಿ ಇದೆಯಂತೆ. ಸೊ ತಿಂದ್ಕೊಂಡು ಮತ್ತು ಅದನ್ನು ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ತಲೆಗಳ ಮೇಲೆ. ಅದೆಲ್ಲನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. 3 ಜನನೂ ತೊಗೊಂಡ್ವಿ ನೋಡಿ. ತುಂಬ ಚೆನ್ನಾಗಿತ್ತು. ಫೋಟೋಸ್ ಎಲ್ಲ ತೊಗೊಂಡ್ವಿ, ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ಅಲ್ಲಿಂದ ಹೊರಟು ಬರೋ ಅಷ್ಟೊತ್ತಿಗೆ ಮನೆಗೆ 10 ಗಂಟೆ ಆಯಿತು. ಆನ್ ದಿ ವೇ ಆ ಕಡೆಯಿಂದ ಬರ್ತಾ ಇರಬೇಕಾದ್ರೆ ನೋಡಿ, ಇನ್ನೂ ತಿನ್ನೋದು ಬಿಟ್ಟಿಲ್ಲ. ಅವನ್ನ ಕರಿತಾ ಇದ್ದೀನಿ, ಫೋಟೋ ಹೊಡ್ಕೊಳ್ಳೋಣ ಬಾರೋ ಅಂತ ಎಷ್ಟು ಕರಿತಾನೇ ಇದ್ದೀನಿ, ಆದರೂ ನೋಡಿ ತಿಂತಾನೇ ಇದ್ದಾನೆ. ಬಟ್ ತುಂಬ ಖುಷಿಯಾದ. ಮತ್ತು ಆನ್ ದಿ ವೇ ಆ ಕಡೆಯಿಂದ ಬರ್ತಾ ಇರಬೇಕಾದ್ರೆ ಪ್ಲಮ್ ಕೇಕ್ ತೊಗೊಂಡ 2. ನೋಡಿ ಹೇಗೆ ಓಡಾಡ್ತಾನೆ ಅಂತ. ನಾನು ಗಾಡಿನಲ್ಲೇ ಇದ್ದೆ, ಸೊ ತೊಗೊಂಡು ಬಂದ. ಮತ್ತು ಆ್ಯಕ್ಚುಲಿ ಇದು ಎಲ್ಲಿ ತೊಗೊಂಡಿದ್ದು ಅಂತ ಹೇಳಿದ್ರೆ ತುಂಬಾ ಫೇಮಸ್ಸು ಇಲ್ಲಿ. ತುಂಬ ಅಂದರೆ ತುಂಬ ಕೇಕ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಲ್ಲಿ ತೊಗೊಂಡಿದ್ದೀವಿ ಅಂತ, ದಿ ಕೇಕ್ ಹೌಸ್. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಕೇಕ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಪ್ಲಮ್ ಕೇಕ್ ತೊಗೊಂಡ್ವಿ. ಪ್ಲಸ್ ನನ್ನ ತಂಗಿ ಮಗನಿಗೂ ಒಂದು ಪ್ಲಮ್ ಕೇಕ್ ತೊಗೊಂಡು ಅಲ್ಲಿಂದ ಮುಂದೆ ಹೋಗಬೇಕಾದ್ರೆ ಸ್ಯಾಂಡ್ವಿಚ್ ಇತ್ತು ಅಲ್ಲಿ. ಆ್ಯಕ್ಚುಲಿ ಅದನ್ನು ವಿಡಿಯೋ ಮಾಡೋದು ಮರೆತೆ. ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿತ್ತು, ಹೊಸದಾಗಿ ಓಪನ್ ಮಾಡಿದ್ದು. ಸೊ ಸ್ಯಾಂಡ್ವಿಚ್ ತೊಗೊಂಡ್ವಿ ಅಲ್ಲಿಂದ. ಮತ್ತು ಮನೆಗೆ ಬರೋ ಅಷ್ಟೊತ್ತಿಗೆ ನನ್ನ ದೊಡ್ಡ ಮಗ ಪಾಪ ಟ್ಯೂಷನಿಂದ ಬಂದಿದ್ದ. 9:30 10 o'clock ಆಗೋಗ್ಬಿಟ್ಟಿತ್ತು ನಾವು ಬರೋ ಅಷ್ಟೊತ್ತಿಗೆ. ಚೆನ್ನಾಗಿದೆಯಾ ಫ್ರೆಂಡ್ಸ್ ಇದೆಲ್ಲನೂ ಸೊ ಅವನು ಬಂದಿದ್ದ. ಆಮೇಲೆ ಸ್ಯಾಂಡ್ವಿಚ್ ಕೊಟ್ಟೆ, ಸ್ಯಾಂಡ್ವಿಚ್ ತಿಂದರು. ಮತ್ತು ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಚಿಕ್ಕ ಪುಟ್ಟದ್ದೆಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ಸ್ಯಾಂಡ್ವಿಚ್ ತಂದಿದ್ದೆ. ನನ್ನ ಮಗ ಅದನ್ನು ಓಪನ್ ಮಾಡಿ ಎಲ್ಲರೂ ತಿಂದರು. ಸ್ಯಾಂಡ್ವಿಚ್ಚು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಹೊಸ್ದಾಗಿ ಓಪನ್ ಆಗಿರೋದು ಅಂಗಡಿ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. 1 week ಆಗಿತ್ತು ಅಷ್ಟೇ ಅದು ಓಪನ್ ಮಾಡಿ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಇದಾದಮೇಲಿಂದ ಸ್ವಲ್ಪ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ, ಅದೆಲ್ಲ ತೋರಿಸ್ತೀನಿ ಇವಾಗ. ಫ್ಲವರ್ಸ್ ಎಲ್ಲ ನಾನು ಪ್ಲಾಸ್ಟಿಕ್ ಫ್ಲವರ್ಸ್ ಎಲ್ಲ ತೊಗೊಂಡಿದ್ದೆ. ಅದನ್ನು ತುಂಬ ಚೆನ್ನಾಗಿದೆ, ಅದು ಕಮ್ಮಿನಲ್ಲಿ ಸಿಕ್ತು ಅಂತ ಹೇಳಿ ತೊಗೊಂಡೆ. ನನಗೂ ಮತ್ತು ನನ್ನ ತಂಗಿಗೂ ಇಬ್ಬರಿಗೂ ತೊಗೊಂಡೆ. ಹಾಗೆ ಮತ್ತು ಸಾಕ್ಸ್ ಕೂಡ ಸಿಕ್ತು ಅಲ್ಲಿ ಕಮ್ಮಿಗೆ. ಸಾಕ್ಸ್ ತೊಗೊಂಡೆ, ನಮ್ಮ ಮನೆಯವ್ರಿಗೆ ಬೇಕಾಗಿತ್ತು ಅಂತ ಹೇಳಿ ಸಾಕ್ಸ್ ತೊಗೊಂಡೆ. ಮತ್ತು ಸ್ಕಾರ್ಫ್ ಬೇಕಿತ್ತು. ನಾನು ಹೆಲ್ಮೆಟ್ಗಿಂತ ಮುಂಚೆ ಸ್ಕಾರ್ಫ್ನ ಯೂಸ್ ಮಾಡ್ತೀನಿ. ಅದು ತುಂಬ ಹಳೇದಾಗಿತ್ತು ಅಂತ ಹೇಳಿ ಸ್ಕಾರ್ಫ್ ಇತ್ತು. ಸೊ ಸ್ಕಾರ್ಫ್ ಕೂಡ ತೊಗೊಂಡೆ ನಾನು. ಅದಾದಮೇಲೆ ದೇವರಿಗೆ ಸ್ವಲ್ಪ ಹೂವು ಬೇಕಾಗಿತ್ತು. ನೆಕ್ಸ್ಟ್ ಡೇ ನಾನು ಮುರುಘರ ಪೂಜೆ ಮಾಡಬೇಕಾಗಿತ್ತಲ್ಲ, ಸೊ ಅದಕ್ಕೆ ತೊಗೋಬೇಕಾಗಿತ್ತು. ತೊಗೊಂಡ್ವಿ. ಹೀಗೆ ಈ ದಿನ ನಮ್ಮದು ಮುಗೀತು. ಥ್ಯಾಂಕ್ ಯು ಸೋ ಮಚ್.